Come on. ಇಲ್ಲಿ ಮಶ್ರೂಮ್ ಇದೆ ನೋಡಿ, ಎಷ್ಟು ದೊಡ್ಡ ಸೈಜ್ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಸೊ ಇದು 120 ಮನತ್ ಎಕ್ಸ್ಟ್ರಾ ಆದರೆ ಇದು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ನಾವಿಲ್ಲಿ 5 days ಓಲ್ಡ್ ಬಾಕುಲ್ ಇದ್ಬಿಟ್ಟು ಇವಾಗ ಚೆಕ್ಔಟ್ ಮಾಡಿಬಿಟ್ಟು ಗಬಾಲಾಗಿ ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ಸ್ವಲ್ಪ ಸ್ನೋ ಪ್ಲೇಸ್ ಎಲ್ಲ ಇರುತ್ತೆ. ಸೊ ಯಾವ ಥರ ಹೋಯ್ತು 5 days ಇಲ್ಲಿ ಅಂತಲೇ ಗೊತ್ತಾಗಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮ್ಮ ಬೇಗ ಬೇಗ ಶೇರ್ ಮಾಡ್ತೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲ್ಲಿ ಇವಾಗ ಚೆಕ್ಔಟ್ ಮಾಡಿ ನಾವು ಗಬಾಲಾಗಿ ಹೋಗ್ತಾ ಇದ್ದೀವಿ. ಟ್ರಾವೆಲಿಂಗ್ ಟೈಮಲ್ಲಿ ಈ ಥರ ಒಂದಷ್ಟು ಫ್ರೂಟ್ಸ್ ಏನಾದರೂ ಇಟ್ಕೊಂಡ್ಬಿಟ್ಟಿದ್ರೆ ಅವಳು ಕೂಡ ಟ್ರಾವೆಲಿಂಗಲ್ಲಿ ಏನಾದರೂ ಕೇಳ್ತಾ ಇರ್ತಾಳೆ, ಅವಳಿಗೂ ಬೋರ್ ಆಗ್ತಾ ಇರುತ್ತಲ್ಲ. ಸೊ ಅವಾಗ ಈ ಥರ ಒಂದಷ್ಟು ಕೊಡ್ತೀನಿ. ಸೊ ಇವಾಗ ನಮ್ಗೆ ಇಲ್ಲಿ ಹೆಲ್ಪ್ ಆಗ್ತಿರೋದು ಜಾಸ್ತಿ ಫ್ರೂಟ್ಸೇ. ಹಾಗಾಗಿ ಒಂದು ಆ್ಯಪಲ್ ತೊಗೊಂಡಿದ್ದೆ, ಅವಳಿಗೆ ಕೊಟ್ಟೆ ತಿಂತಾ ಇದ್ಲು. ಗಬಾಲಾಗಿ ಹೋಗ್ತಾ ಇದ್ವಿ. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಮಾರ್ಕೆಟಲ್ಲಿ ಸ್ಟಾಪ್ ಮಾಡಿದ್ದಾರೆ. ಸೊ ತರಕಾರಿ ಅದು ಏನೇನೋ ಆದರೂ ಸ್ನ್ಯಾಕ್ಸ್ ಏನಾದರೂ ತೊಗೊಳೋಣ ಅಂತ ನಾನು ಇದೊಂದೇನೋ ತೊಗೊಂಡಿದ್ದಾರೆ, ಲೇಸು. ಇಲ್ಲಿ ಮಶ್ರೂಮ್ ಇದೆ ನೋಡಿ, ಎಷ್ಟು ದೊಡ್ಡ ಸೈಜ್. ಇಲ್ಲಿ ನೋಡಿದ್ರು ಮಶ್ರೂಮ್ ಸೈಜು, ಯಪ್ಪ ನನ್ನ ಕೈ ಎಷ್ಟಿದೆ 4.99 ಮನ್ನತ್. ಆರೆಂಜ್ ಪಪ್ಪಾಗೆ ಹೇಳು. ಗ್ರೇಪ್ಸ್ ಬೇಕಾ? ಕಿವಿ ಫ್ರೂಟ್ ಇದೆ ನೋಡಿ 2.9. ಕಿರಣ್ ಮೇಲೆ ನಮ್ಮ ಕಡೆ ನಾವು ಹೆಂಗೆ ಕೊಡಕ್ಕೆ ರೊಟ್ಟಿ ಮಾಡ್ತೀವಿ ಆ ಥರ ಇಲ್ಲಿ ಬ್ರೆಡ್, ಡ್ರೈ ಫ್ರೂಟ್ಸ್. ಅಲ್ಲಿ ಮಾರ್ಕೆಟಲ್ಲಿ ನಮಗೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ಸೇಫ್ಟಿಗಿರಲಿ ಅಂತ. ಸೊ ಹಾಗೆ ನಮಗೆ ಇಲ್ಲಿ ಬಾಕುಯಿಂದ ಇಲ್ಲಿ ನಮಗೆ ಒಂದು ರೀಚ್ ಆಗೋಕ್ಕೆ 3.5 hours ಆಯಿತು. ಅಲ್ಲಿ ಇಲ್ಲಿ ಮಿಡ್ಲಲ್ಲೆಲ್ಲ ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇದ್ವಲ್ಲ. ಸೊ ಹಾಗೆ ಇಲ್ಲಿ ತೋರಿಸ್ತಾ ಇದ್ರು 2 days ಬ್ಯಾಕ್ ಏನೋ ಈ ಥರ ಇತ್ತು. ಇವರು ಕೂಡ ಇಲ್ಲಿ ಬಂದಿದ್ರು, ಇದೇ ಕಾರಲ್ಲೇ ನಾವು ಹೋಗ್ತಾ ಇರೋದು ಇವಾಗ. ಊಟ ಮಾಡೋಣ ಅಂತ ಸ್ಟಾಪ್ ಮಾಡಿದ್ದಾರೆ. ಆಲ್ರೆಡಿ ಗಬಾಲ ರೀಚ್ ಆಗಿದ್ದೀವಿ. ಮತ್ತು ಸೇಮ್ ಸೂಪು ಮತ್ತು ಜೀರಾ ರೈಸ್ ಆರ್ಡರ್ ಮಾಡಿದ್ದೀವಿ. ಸೊ ಇಲ್ಲಿ ದಾಲ್ ತಡ್ಕ ಸೇಮ್ ಸೂಪ್ ಆರ್ಡರ್ ಮಾಡಿದ್ದೀವಿ. ಇದು ಜೀರಾ ರೈಸ್, ಇಲ್ಲಿ ಬ್ರೆಡ್ ಕೊಟ್ಟಿದ್ದಾರೆ. ಇದು ಜೊತೆ ಬಂದಿರೋದಾ ನೀನು ಹೇಳಿರೋದಾ? ಇದು ಅಜರ್ಬೈಜಾನಿ ಬ್ರೆಡ್ ಎಲ್ಲ ಇದು ಸಪ್ರೇಟಾಗಿ ಮಾಡಿದ್ದೀಯಾ? ಇಷ್ಟು ಫುಡ್ ಆರ್ಡರ್ ಮಾಡ್ಕೊಂಡಿದ್ದೀವಿ. ದೀಪ ನೋಣ ಓಡಿಸ್ತಾ ಇದ್ದಾಳೆ. ಈ ನೋಣ ಎಲ್ಲಿ ಹೋದ್ರು ಬರ್ತಾವ ನೋಡಿ, ನೋಣ ಅಂತಾರೆ. ಯಾವ ಕಂಟ್ರಿಗೆ ಹೋದ್ರದ್ದು ಹಿಂಗೆ ಕಿತ್ಬಿಟ್ಟು ಶೂಶ್ ಫಾರಾವಿ ವಿಲೇಜಲ್ಲಿ ಮಾಡ್ತಾರಲ್ಲ ಅವರು. ಅವರು ಶುಗರ್ ಹಾಕಿರಕ್ಕೆ ಸೀನೇ ಇಲ್ಲ ಬಿಡಿ, ಶುಗರ್ ಕೊಟ್ಟವ್ರು. ಏನಾಯ್ತು? ಏನು ಹಂಗೆ ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ? ಅವರು ವಿತೌಟ್ ಶುಗರ್ ಟ್ರೈ ಮಾಡಿದಾರಲ್ಲ, ಸೊ ಹಾಗಾಗಿ ಆ ಥರ ಅನಿಸ್ತು. ನಾನು ಟ್ರೈ ಮಾಡೋಣ ಅಂತ ಮಾಡಿದೆ, ನನಗೇನೋ ಇಷ್ಟ ಆಯ್ತಪ್ಪ, ಚೆನ್ನಾಗೇ ಇತ್ತು. ಅವ್ರು ಶುಗರ್ ಹಾಕ್ದೇ ಟೇಸ್ಟ್ ಮಾಡಿದ್ದಾರೆ. ಸೊ ಹಾಗೆ ಟೋಟಲ್ ಬಿಲ್ ಬಂದು 25.85 ಆಗಿದೆ. ಸೊ ಕಿರಣ್ ಇರೋ ಬರೋ ಕಾಯಿನ್ಸ್ ಎಲ್ಲ ತೆಗ್ದಿರ್ತಾ ಇದ್ದಾರೆ. ಸೊ ಯಾಕಂದರೆ ನಾವು ಇನ್ನೂ 3 days ಅಷ್ಟೇ ಇರ್ತೀವಿ, ಅಷ್ಟೊತ್ತಿಗೆ ಎಲ್ಲ ಅಮೌಂಟ್ ಖಾಲಿ ಮಾಡ್ಕೋಬೇಕು, ಯಾವುದು ಇಟ್ಕೋಬಾರ್ದು. ನಾವು ಯಾವಾಗಲೂ ಅಷ್ಟೇ ಯಾವ ಟ್ರಿಪ್ಪಿಗೆ ಬಂದರೂ ಒಂದು ನೆನಪಿಗೆ ಅಂತ ಒಂದು ಕಾಯಿನ್ ಮತ್ತು ಒಂದು ನೋಟ್ ಇಟ್ಕೊಂಡಿರ್ತೀವಿ. ಸೊ ಇವಾಗ ಜಸ್ಟ್ ಊಟ ಆಯಿತು. ಓಕೆ ಸಪ್ಪೆ ಊಟ. ಟೀ ಒಂದು ಚೆನ್ನಾಗಿತ್ತು ಆ್ಯಕ್ಚುಲಿ. ಇನ್ನು ಓಡೋದು. ಇವಾಗ ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಶಾಪಿಂಗ್ ಆದಮೇಲೆ ಇಲ್ಲೊಂದು ಯಾವುದೋ ವಾಟರ್ ಫಾಲ್ಸ್ ಇದೆ ಅಂತೆ, ಸೊ ಅಲ್ಲಿಗೆ ಹೋಗೋದು. ಅದಾದಮೇಲೆ ರೂಮ್ಗೆ ಹೋಗೋದು. ಶೂ ಬಂತ? ನನ್ನ ಮಗಳಿಗೆ ಶೂ ಬಂತಂತೆ. ಗರ್ಲ್ಸ್ ಈ ಕಡೆ ಹೋಗಬೇಕು, ಬಾಯ್ಸ್ ಆ ಕಡೆ. ಕರೆಕ್ಟ್.
44. 44. Okay. ಯಾ ಸೊ ಇಲ್ಲಿ ಶಾಪಿಂಗ್ ಬಂದಿದ್ದೀವಿ. ಕಿರಣ್ದು ಶೂ ಮತ್ತು ಜರ್ಕಿನ್ ತೊಗೊಂಡ್ರು. ಮೇಲೆ ಹಾಕು. ವಾಮ್ ಇದೆಯಾ? ಓಕೆ ಅಲ್ಲ? ಶೂ ಕೂಡ ತೊಗೊಂಡಿದ್ದಾರೆ. ತೋರಿಸಿಯಾ 100 ಮನ್ನತ್. ಇವಾಗ ಅಲ್ಲಿ ಹೋಗಿ ATMಗೆ ಹೋಗಿ ಬರ್ತಾರಂತೆ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ. ಸೊ ಚೆನ್ನಾಗಾಯಿತು ಶಾಪಿಂಗ್ ಎಲ್ಲ ಮಸ್ತ್. ನನಗೆ ಯಾವ ಥರ ಬೇಕು ಅಂದ್ಕೊಂಡಿದ್ದೆ ಆ ಥರ ಎಲ್ಲ ಚೆನ್ನಾಗಿ ಸಿಕ್ತು. ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿತ್ತು, ಟೈಮ್ ಇರಲಿಲ್ಲ. ವಾಟರ್ ಫಾಲ್ಸ್ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ಇಷ್ಟು ತೊಗೊಂಡು ಇನ್ನು ATMಗೆ ಬಂದು ರಿಟರ್ನ್ ಓಡ್ತಾ ಇದ್ದೀವಿ. ಇಲ್ಲಿ ಎಲ್ಲಂದ್ರಲ್ಲಿ ಪಕ್ಕದಲ್ಲಿ ಬಂದು ಬೇಕು ಕುತ್ಕೊಂಡ್ಬಿಟ್ಟಿರುತ್ತೆ, ಹುಷಾರಾಗಿರ್ಬೇಕು. ಕಾಲೆಲ್ಲ ಬರ್ತಾ ಇರ್ತವೆ. ಅಯ್ಯೋ ಇಲ್ಲೇ ಇರು. ಅಯ್ಯೋ Je hebt veel neem Cabela Garden ook, ja? River Garden. ಫುಲ್ ಆರೆಂಜ್ ಕಲರ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೇ ಮಾಡ್ತಿರೋ ಕಡೆ ಬಂದ್ವಿ. ಅವ್ರು ಹೇಳಿದ್ರು ಒಂದು ವಿಲ್ಲಾ ಇದೆ ನೋಡ್ತೀರಾ, ನಿಮಗೆ ಬೇಕಿದ್ರೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಅಲ್ಲಿ ಕೂಡ ಇರ್ಬೋದು ಅಂತ. ಸೊ ನನಗೆ ಇಲ್ಲಿ ಸಪ್ರೇಟಾಗಿ ಲಿವಿಂಗ್ ರೂಮ್, ಕಿಚನ್ ಆ ಥರ ಎಲ್ಲ ಇತ್ತು ಸಪ್ರೇಟಾಗಿ. ಎಲ್ಲ ಪೂಲಲ್ಲಿ ಇಳಿಯೋಸ್ ಏನಂತೂ ಇರಲಿಲ್ಲ, ಅಷ್ಟು ಚಳಿ ಇತ್ತು. ಆಲ್ರೆಡಿ ನಾವೆಲ್ಲ ಅಲ್ಲಿ ವಿಲ್ಲಲ್ಲೇ ಇದ್ದು ಮನೆ ಈ ಥರ ಇದು ಬಂದಿದ್ದು. ನನಗೆ ಇಷ್ಟ ಇರಲಿಲ್ಲ, ಒಂದೇ ಕಡೆ ಇರೋ ಥರ ಒಂದು ರೂಮ್ ಇದ್ದರೆ ಸಾಕು ಅನಿಸ್ತು. ಸೊ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಬೇರೆ ಪೇ ಮಾಡೋಕ್ಕಿತ್ತು, ಬೇಡ ಅನಿಸ್ತು. ಸೊ ಹಾಗಾಗಿ ನಾವು ಫಸ್ಟ್ ಏನು ಬುಕ್ ಮಾಡ್ಕೊಂಡಿದ್ವಿ ಅದಕ್ಕೆ ಹೋಗ್ತೀವಿ, ಏನು ಬೇಡ ಅಂತ ಹೇಳಿದ್ವಿ. ಸೊ ಇದು ಕೂಡ ಅಷ್ಟಾಗಿ ಏನು ನಂಗೆ ಇಷ್ಟನೂ ಆಗಿರಲಿಲ್ಲ. ನಂಗೆ ಫಸ್ಟ್ ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಜೋಕಾಲಿ ಪೂಲ್ ಕಂಡೀಷನ್ ನೋಡು. ರಾಕೆಟ್ ಇದೆ. ಇದು ನಾವು ಬುಕ್ ಮಾಡಿದ್ದು ಆ ಕಡೆ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಸೊ ಇದು 120 ಮನತ್ ಎಕ್ಸ್ಟ್ರಾ ಆದರೆ ಇದಕ್ಕೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಬಟ್ ಚೆಕ್ ಮಾಡಬೇಕು. ಇಲ್ಲಿ ರಿವರ್ ಇದೆ ಅಂತೆ ಬ್ಯಾಕ್ ಸೈಡ್. ಓ ಸೌಂಡ್ ನೋಡು. ಒಳ್ಳೆ ವ್ಯೂ ಇದೆ. ಯಾವುದೋ ಇದು ಹೆಂಗಿದೆ ಅಂದರೆ ಇವಾಗ ನನಗೆ ಲೈವ್ ಆಗಿ ನೋಡ್ತಾ ಇದ್ದೆ, ವಾಲ್ಪೇಪರ್ ಥರ ಇದೆ ವ್ಯೂ. ಮಾತ್ರ ಹೆಂಗಿರುತ್ತೆ ಕೇಳೋರಿಗೆ. ಸ್ನೋಫಾಲ್ ಆಗಿದೆಯಾ ಅಂತ ರೀಸೆಂಟಾಗಿ ಕೇಳು. ಅಂತೂ ನೋಡೋಕ್ಕಂತೂ ಸಕ್ಕತ್ತಾಗಿದೆ. ಸ್ನೋಫಾಲ್ ಆದರೆ ಮಾತ್ರ ಹೆಂಗಿರುತ್ತಂದರೆ ವಾ. ಮೊನ್ನೆ ಆಗಿತ್ತು ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ, ಇನ್ನೂ 3 ಡೇಸ್ ಇಲ್ಲೇ ಇರ್ತೀವಿ. ಇಲ್ಲಿ ಮತ್ತೆ ಬಾಕಿಗೆ ಹೋಗಿ ಅಲ್ಲೊಂದು ದಿನ ಇರ್ತೀವಿ. ಟೋಟಲ್ 4 ಡೇಸ್ ಇರ್ತೀವಿ. ಇನ್ನು 4 ಡೇಸಲ್ಲಿ ಸ್ನೋಫಾಲ್ ನೋಡೋಕ್ಕೆ ಚಾನ್ಸ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನಾವು ಆಲ್ರೆಡಿ ನಾನು ಕಿರಣ್ ಸ್ನೋಫಾಲ್ ನೋಡಿದ್ದೀವಿ, ಬಟ್ ಇಯಾನಾಗಿ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕಂತ ಅಷ್ಟೇ ನಮಗೆ. ಸೊ ಕೇಳ್ತಾ ಇದ್ದಾರೆ ಕಿರಣ್, ಇಯಾನಾಗಿ ಆಟ ಆಡೋಕ್ಕೆಲ್ಲ ಇದೆ ಅಲ್ಲಿ, ಜಾರಬಂಡಿ ಅದು ಇದು. ಅಲ್ಲಿ ಕಾಯ್ತಾ ಇದ್ದಾಳೆ. ಏನು ಆಡೋಕ್ಕೆ? ಇದೇ ಕಾರಲ್ಲಿ ನಾವು ಬಂದಿದ್ದು. ಇವಾಗ ಜಸ್ಟ್ ಹೋಗಿ ಅದನ್ನ ನೋಡ್ಕೊಂಬಂದಿದ್ದು. ಅಲ್ಲಿ ಇದೆಯಲ್ಲ ಅದು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇದೆ. ಇವಾಗ ಇದನ್ನು ನೋಡ್ಕೊಂಬರೋಣ. ಇದೇ ಲಾಸ್ಟಲ್ಲಿದೆ. ಇದೇ ಥರ ಎಷ್ಟೊಂದಿದ್ದಾವೆ. ಸೊ ನಮ್ಮದು ಫಸ್ಟಲ್ಲೇ ಇದೆ 10. ಸೊ ಎಂಟ್ರಿ ಆಗಿದ ತಕ್ಷಣ ಆ್ಯಕ್ಚುಲಿ ನಂಗೆ ಅದಕ್ಕಿಂತ ಇದೇ ಇಷ್ಟ ಆಯಿತು. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ, ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಈ ಕಡೆ ಬಂದರೆ ವಾಶ್ರೂಮ್, ಮಿರರ್. ನೀಟಿದೆ, ತುಂಬ ನೀಟಿದೆ, ಸಖತ್ತಾಗಿದೆ. ಅದಕ್ಕಿಂತ ಇದು ಚೆನ್ನಾಗಿ ಅನಿಸ್ತು ನನಗೆ. ಅದೂ ನೀಟಿದೆ, ಬಟ್ ಇದಿಷ್ಟ ಆಯಿತು. ಬಿಸಿ ಬಿಸಿ ಇದೆ, ಬಿಸಿ ಗಾಳಿ ಬರ್ತಾ ಇದೆ ಅಲ್ಲಿಂದ. ಇಲ್ಲೊಂದು ಮಿರರ್ ಇದೆ, ಆಮೇಲೆ ಇಲ್ಲೂ ಒಂದಿದೆ, ಮತ್ತು ಬಾತ್ರೂಮಲ್ಲೂ ಇದೆ. ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಗೊತ್ತಾ, ಇದು ಕಮ್ಮಿಗಿತ್ತು ಮಾರ್ಕೆಟಲ್ಲಿ ಅಂದ್ಬಿಟ್ಟು, ಎಷ್ಟು 1.5 ಏನೋ ಮನತ್ತಿತ್ತು ಅಂದ್ಬಿಟ್ಟು ಇಷ್ಟು ಲೀಟ್ರ್ ತೊಗೊಂಬಂದ್ಬಿಟ್ಟಿದ್ದೀವಿ, 5 ಲೀಟರ್ದು. ಸೊ ಇನ್ನು ಆಯ್ತು, ಇವಾಗ ರೆಡಿಯಾಗಿ ಏನು ಗೊತ್ತಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಎಡಿಟಿಂಗ್ ಮಾಡೋಕ್ಕಿದೆ. ಈಗ ಏನಕ್ಕೆ ಹಂಗಾರ್ತಿದ್ಯಾ? ಒಳಗಡೆ ನೋಡಿ ಥರ್ಮಲ್ ಹಾಕ್ಬಿಟ್ಟಿದ್ದೀನಿ ಡ್ರೆಸ್ನ. ಬಿಚ್ಚು ಡ್ರೆಸ್ ಚೇಂಜ್ ಮಾಡೋಣ ನಡಿ, ಟ್ರಾವೆಲಿಂಗ್ ಇತ್ತಲ್ಲ. ಸೊ ಆಗ ಸಣ್ಣ ಪಾಪು ನೋಡಿ ಹೆಂಗಾಡ್ತಿದೆ. ಅಯ್ಯೋ ಸಣ್ಣ ಖುಷಿ ನೋಡಿ, ಅಯ್ಯೋ
ಸಣ್ಣ ಸಾಕು ನಾಟಕ. ಇಲ್ಲಿ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಸೊ ಕೆಟ್ಟಲ್ಲಿ ಒಂದಿದೆ ಬಿಸಿನೀರಿಗೆ. ಟೆಂಪ್ರೇಚರ್ ಬಿಸಿ ಗಾಳಿ ಮಸ್ತಾಗಿ ಬರ್ತಿದೆ ಇವಾಗಿರೋ ಆಚೆಗೂ. ಕೈಯೆಲ್ಲ ನಮ್ಮಾಗ್ಬಿಟ್ಟಿದೆ ನನಗೆ. ಇದು ಮಾತ್ರ ಸಕ್ಕದಾಗಿತ್ತು. ವಾಲ ಕಿರಣ್ ಹೇಗಿತ್ತು? ಯಪ್ಪ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಇದು ಈ ಥರ. ಬ್ಯಾಂಗ್ಳೂರಿಂದ ತೊಗೊಂಬಂದಿದ್ರು ಕಿರಣ್, ಆಫೀಸಲ್ಲಿ ತೊಗೊಂಬಂದಿದ್ದು. ವೆಜ್ದು ಸಕ್ಕದಾಗಿದೆ ಮಾತ್ರ, ಕೊಕೊನಟ್ ಇಂದ ಮಾಡಿರೋದು. ರಾಮೆನ್ ಥರನೇ ಟೇಸ್ಟ್ ಬಂದಿಲ್ಲ? ರಾಮೆನ್ ಥರನೇ ಹಂಗೆ ಇತ್ತು. ಕಿರಣ್ ನೋಡಿ ಹೊಸ ಶೂ ತಂದಿದ್ದು. ಚೆನ್ನಾಗಿದೆಯಲ್ಲ, ಒಳಗಡೆ ಫರ್ ಇದೆ, ಬಿಸಿ ಇರುತ್ತೆ. ನಾಳೆ ನಾಡಿದ್ದು ಎಲ್ಲ ಸ್ನೋ ಪ್ಲೇಸ್ಗೆ ಹೋಗ್ತೀವಲ್ಲ. ಕಿರಣ್ ಏನೋ ಆಚೆ ಹೋಗ್ಬಿಟ್ಟು ಕೇಳ್ಕೊಂಬರ್ತೀನಿ ಅಂತ ಹೋಗ್ತಿದ್ರೆ, ನಾನು ಹೋಗ್ತೀನಿ ಅಂತಿದ್ದಾಳೆ. ಇಲ್ಲಿ ಆಚೆ ಹೋಗೋದು ಪ್ರಾಬ್ಲಮ್ ಅಲ್ಲ, ಎಲ್ಲ ಈ ತರ ಪ್ಯಾಕ್ ಮಾಡ್ಕೊಂಡು ಹೋಗೋದೇ ಪ್ರಾಬ್ಲಮ್. ಎಸ್ಕಿಮೋ ತರ. ಇವಾಗ ಆಚೆ ಎಷ್ಟಿದೆ ಹೇಳು? 1 ಇದೆ ತಾನೆ. ಡೋರ್ ತೆಗೆದ್ರೆ ಸಾಕು ಹಂಗೆ ಝೀ ಅಂತ ಗಾಳಿ. ನೋಡೋಣ ಇದು ಎಷ್ಟಿದೆ ಅಂತ ಟೆಸ್ಟ್ ಮಾಡೋಣ ಇವಾಗ. ಸೊ ಇವ್ರು ಹೋಗಿ ಬರೋಷ್ಟಕ್ಕೆ ನಾನು ಎಡಿಟಿಂಗ್ ಮಾಡ್ಕೊಬಿಡ್ತೀನಿ. ಓ ಗೊತ್ತಾಗ್ತಾ ಇಲ್ಲ ಒಂಚೂರು ಏನು ಅನಿಸ್ತಾ. 3 ಇದೆ ಇವಾಗ. ಅವಳಿಗೆ ಅನಿಸ್ತಿದೆ, ನಮ್ಗೇನು ಅನಿಸ್ತಿಲ್ಲ. ನಾನೇನು ನೋಡಿ ಹೆಂಗಿದ್ದೀನಿ, ನನಗೇನು ಹಾಕಿಲ್ಲ, ಬರೀ ಟಾಪು ಮತ್ತು ಪ್ಯಾಂಟಲ್ಲಿ ಇದ್ದೀನಿ. ಅದಕ್ಕೆ ಸರಿ ಹೋಗಿ ಬನ್ನಿ, ಬೇಗ ಬಾ. ಹೊರ್ಸ್ಬಿಟ್ಟು ಹೋಗಿದ್ದಾರೆ. ಆ ಮಾಡಿಯ ಬಾಯಿಂದ ಏನು ಗೊತ್ತಾಗಲ್ಲ. ಬಾಯಿಂದ ಹೋಗಿ ನೋಡಿ ಹೆಂಗೆ ಬರ್ತಿದೆ ಇಬ್ಬರಿಗೆ. ನೀನು ಮಾಡಿ ಸರಿ ಮಾಡು. ಕಾಣುತ್ತಾ? ನೀನ್ ಜಾಸ್ತಿ ಇಯ್ಯೋದು ಬರ್ತಿದೆ. ಓ ಮೈ ಗಾಡ್, ಮಾಡು ಮಾಡಿಲ್ಲ ಸರಿ ಮಾಡು. ಅಲ್ಲ ಉಫ್ ಮಾಡು. ನೀ ಮಾಡು. ಗುಡ್ ಮಾರ್ನಿಂಗ್. ಡೇ 7 ಇನ್ ಅಜರ್ಬೈಜಾನ್. ಸೊ ಇವಾಗ ನಾವಿದ್ದೀವಿ ಕಬಾಲಾದಲ್ಲಿ. ಸೊ ಇವಾಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿದ್ದ ನಾವು ಇಲ್ಲಿ ಯಾವುದೋ ವಿಲೇಜ್ ಸ್ಟೋರ್ ಇದೆ ಅಂತೆ. ಸೊ ಒಂದು ವಿಲೇಜ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಕೇಬಲ್ ಕಾರಲ್ಲಿ ಸೊ ಮೇಲೆ ಹೋಗೋಕ್ಕೆ ಇದೆ ಗಬಾಲಾಗೆ. ಮೇಲೆಲ್ಲ ಸ್ನೋ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಸ್ನೋ ಇದ್ದರೆ ಮೋಸ್ಟ್ಲಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದಾಗಿದ ತಕ್ಷಣ ಸ್ವಲ್ಪ ವಾಟರ್ ಫಾಲ್ಸ್ ಇದೆ. ಸೊ ಅದಷ್ಟು ನೋಡಿಕೊಂಡು ಬರೋದು ಇವತ್ತಿನ ಪ್ಲ್ಯಾನ್. ಸದ್ಯಕ್ಕೆ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಈ ಕಡೆ ಸೈಡ್ ನಾಯಿ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಜಾಸ್ತಿ ನಾಯಿ ಸೌಂಡ್ ಬರ್ತಾ ಇತ್ತು. ಕೇಳಿಸ್ತಾ ನೈಟ್ ನಾಯಿ ಸೌಂಡು? ನೀನೇ ಮಲಗಾಗ್ಬಿಟ್ಟಿಲ್ಲ. ನಂಗೆ ಭಯ ಆಗ್ಬಿಟ್ಟಿತ್ತು. ಎದ್ದು ನೋಡ್ತಾ ಇದ್ದೀನಿ. ಕತ್ಲೆ ಬೇಗ ಆಗ್ಬಿಡುತ್ತಿಲ್ಲ. ಅವಳು ಒಂದ್ಸತಿ ನಾಯಿ ಸೌಂಡ್ ಬರ್ತಾ ಇತ್ತು, ಇನ್ನೊಂದ್ಸತಿ ಜಾಂಬಿ ಅಂತೆ, ಏನೇನೋ ತಲೆಯಲ್ಲಿ ಓಡ್ತಾ ಇರುತ್ತೆ. ಸ್ವಲ್ಪ ಭಯ ಅಷ್ಟೇ. ಅದು ಬೇರೆ ನೋಡಿ ಹೆಂಗಿದೆ ಪ್ಲೇಸ್. ಎಷ್ಟು ಮಸ್ತಿದೆ ಇದು ಜಾಗ. ಮತ್ತೆ ರಾತ್ರಿ ಭಯ ಆಗಲ್ವಾ? ರಾತ್ರಿ ಮಲ್ಕೊಂಡಿರೋ ರೂಮ್. ಇವ್ರೇನು 1 ನಿಮಿಷಕ್ಕೆ ಮಲ್ಕೊಬಿಡ್ತಾರ, ಹಂಗೆ ನಿದ್ದೆನೇ ಬರಲ್ಲ. ಒದ್ದಾಡಿ ಮಲಗಿದ. ಅದು ಬೇರೆ ನೆಟ್ವರ್ಕ್ ಇಲ್ಲ, ಕತ್ಲೆ. ಅಪ್ಪ ನೋಡಿ ಬಂತು ನಾಯಿ. ಈ ಕಡೆ ನಿನ್ನೆ ಅಲ್ಲೆಲ್ಲ ಹೋಗಂಗಿಲ್ಲ, ಸುಮ್ಮನೆ ನಡ್ಕೊಂಡು ಬರ್ತಾ ಇರ್ಬೇಕು. ಬಾಯ್ ಲೆಫ್ಟ್ ಅನ್ಕೊಂಡು ಬನ್ನಿ. ಕಟ್ ಮಾಡಿದ್ದಾರೆ ಒಂದು ಡೆಕೋರ್ ಮಾಡಿ. ಫ್ರೈ ಮಾಡಿ ಆಲಿವ್ ಅಂತ ಇದ್ದಾರೆ. ನಿಜ ಒಳಗಡೆ ಬೀಜ ಇದೆ. ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ರೋಟಿ ಮತ್ತು ಬ್ರೆಡ್ ಕೊಟ್ಟವ್ರೆ, ಇದ್ರ ಜೊತೆ ಏನೂ ಕೊಟ್ಟಿರಲಿಲ್ಲ. ಸೊ ಕೇಳಿದ್ದಕ್ಕೆ ಇವಾಗ ಹನಿ ಜಾಮ್ ಇದೆ ಕೇಳಬೇಕು. ಹನಿ ತೊಗೊಂಬಂದಿದ್ದಾರೆ ಮತ್ತು ಕ್ರೀಮ್ ತಂದಿದ್ದಾರೆ. ನೋಡೋಣ ಇದು ಹೆಂಗಿದೆ ಟೇಬಲ್. ಫಸ್ಟ್ ಅದು ತಿಂದು ನೋಡು.
ಬ್ರೇಕ್ಫಾಸ್ಟ್ ಫುಲ್ ತಿನ್ನೋಕ್ಕಾಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ನಾವು ಬಾಕ್ಸ್ ಕೇಳಿದ್ವಿ, ಯಾಕಂದರೆ ಫ್ರೂಟ್ಸ್ ಎಲ್ಲ ಹಂಗಂಗೆ ಇತ್ತು, ತಿಂದಿರಲಿಲ್ಲ. ಅವ್ರು ಬಾಕ್ಸ್ ಕೊಟ್ಟಿದ್ದಕ್ಕೆ ಅದು ಅದರಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಆನ್ ದ ವೇ ತಿನ್ನೋಕ್ಕಾಗುತ್ತೆ ಅಂತ ತೊಗೊಂಡೋಗ್ತಾ ಇದ್ವಿ. ಕಿರಣ್ ನೋಡು ಯಾರನ್ನ ಹಿಡ್ಕೊಂಡು ಶೂಟ್ ಮಾಡಿಕೊಂಡು, ಅವಳಂತರೂ ಬರ್ತಾನೆ ಇಲ್ಲ. ನಾನು ಎತ್ಕೊಂತಿದ್ರೆ ಪಪ್ಪ ಅಂತಿದ್ದಾಳೆ. ಅದು ಬೇರೆ ಈ ಥರ ಹೈಟ್ ಇದೆಯಲ್ಲ, ಹತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಾನು ಸ್ಟಾರ್ಟಿಂಗಲ್ಲಿ ಕಿರಣ್ಗೆ ಅಂತ ಫನ್ನಿ ಕ್ವೆಶನ್ ಕೇಳಿದ್ದೀನಿ ಅಂದರೆ, ಈ ಚಿಕ್ಕ ವಾಟರ್ ಫಾಲ್ಸ್ ನೋಡಿ ಇದೇ ನಾವು ವಾಟರ್ ಫಾಲ್ಸ್ ಅಂತ ಕೇಳಿರೋದು. ನನಗೆ ಗೊತ್ತಿಲ್ಲ ರೆಕಾರ್ಡಲ್ಲಿ ಅದು ನಾನು ಕೇಳಿರೋದು. ನನಗೆ ಇವಾಗ ನಗು ಬರ್ತಾ ಇದೆ ಎಂಥ ಕ್ವೆಶನ್ ಕೇಳಿದ್ದೀನಿ ಅಂತ. ಸೊ ಇನ್ನು ಯಾನ ಎತ್ಕೊಂಡು ಹತ್ತೋದೇ ನಮಗೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಬಟ್ ಪಾಪ ಅವಳು ಮ್ಯಾನೇಜ್ ಮಾಡ್ಕೊಂಡು ಬಂದು ಅಲ್ಲಿ ಇಲ್ಲಿ ಹೋಗ್ತಾ. ಪಟಾಕಿ ಏನು ಹೊಡಿತವ್ರೆ ಅದೇನೋ ಪಟಾಕಿ ಹೊಡಿತವ್ರೆ ಅಚ್ಚೆ ಅಚ್ಚೆ. ಅಲ್ಲಿದ್ದ ನಮಗೆ ನಮ್ಮ ಗೈಡ್ ಅವ್ರು ಕರ್ಕೊಂಬಂದಿದ್ದು ವಾಟರ್ ಫಾಲ್ಸ್ಗೆ. ಇಲ್ಲಿ ಸ್ವಲ್ಪ ಹೈಕ್ ಮಾಡೋಕ್ಕಿತ್ತು, ಎಷ್ಟೊಂದು ಸ್ಟೆಪ್ಸ್ ಎಲ್ಲ ಇತ್ತು, ಒಂಥರ ಹೈಟಾಗಿ. ಅದು ಯಾನೂ ಕರ್ಕೊಂಡು ಹತ್ತೋದು ಸ್ವಲ್ಪ ಕಷ್ಟ ಆಯಿತು, ಆದರೂ ಒಂಥರ ವರ್ತ್ ಇತ್ತು, ಚೆನ್ನಾಗಿತ್ತು ಇಲ್ಲಿ ಬಂದಿದ್ದಕ್ಕೆ. ಇದನ್ನು 7 ಬ್ಯೂಟೀಸ್ ವಾಟರ್ ಫಾಲ್ಸ್ ಅಂತ ಹೇಳ್ತಾ ಇದ್ರು. ಶ್ರೀಕಾಂತ್, ಓಕೆ. ಅವರು ಕನ್ನಡದವ್ರಂತೆ, ಬಟ್ ಆಸ್ಟ್ರೇಲಿಯಾದಲ್ಲಿ ಇದ್ದಿದ್ದೆಲ್ಲ. ಸೊ ಆಲ್ಮೋಸ್ಟ್ ಅರ್ಧ ವೇ ಬಂದಿದ್ದೀವಿ. ಅರ್ಧ ವೇಲಿ ಒಂದು ಚಿಕ್ಕದು ಒಂದು ವಾಟರ್ ಫಾಲ್ಸ್ ಕಾಣುತ್ತೆ. ತುಂಬ ದೂರದಿಂದ ನಡ್ಕೊಂಡ್ಬಂದಿದ್ದೀವಿ ಮೋಸ್ಟ್ಲಿ. ಸೊ ನನಗೆ ಅನಿಸುತ್ತೆ ಅದೇ ಲಾಸ್ಟ್ವರೆಗೂ ಹೋಗೋಣ ಅಂತ. ನಮ್ಮ ಇಂಡಿಯನ್ಸ್ ಅಂತೂ ತುಂಬ ಜನ ಇದ್ದಾರೆ, ಸಿಗ್ತಾ ಇದ್ದಾರೆ. ಕರ್ನಾಟಕದವರು, ಕನ್ನಡದವರು, ಯಾವ ಮೂಲೆಗೆ ಹೋದರೂ ಇದ್ದಾರೆ. ಅದೊಂದು ಫುಲ್ ಖುಷಿ ಆಗುತ್ತೆ. ಇಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕರು ಅಂತ ಮಾತಾಡ್ಕೊಂಡು ನಿಂತಿದ್ದಾರೆ. ಇದು ಸ್ನೋ ಬಂದಿದೆ, ಇದು ಕಂಪ್ಲೀಟ್ ಫುಲ್ ಸ್ನೋ ಇರ್ತಾ ಇತ್ತು. ಸೊ ಇಲ್ಲಿ ಸ್ನೋ ಇಲ್ಲ. ಸೊ ಇದು ಒಂಥರ ಚೆನ್ನಾಗಿದೆ. Come on. Nadi, Yana, yes. Good girl. ಬಾ, ನಡಿ. ಸೊ ಫೈನಲಿ ರೀಚ್ ಆದ್ವಿ. ಇದೆ ವಾಟರ್ ಫಾಲ್, ಇನ್ನು ಮೇಲೆ ಇಲ್ಲ, ಇದೆ ಲಾಸ್ಟ್. ಕಡೆಯಿಂದ ನಡ್ಕೊಂಡ್ಬಂದಿದ್ದೀವಿ ಅಲ್ಲಿದ್ದ. ಸೊ ಇದೆಲ್ಲ ಶಾರ್ಟ್ಸ್ ಏನಿದೆ ಕಿರಣೆ ತೆಗ್ದಿರೋದು ಇನ್ಸ್ಟಾ 360. ನನಗೆ ಅದರಲ್ಲಿ ವೀಡಿಯೋ ಮಾಡೋಕ್ಕಂದ್ರೆ ಆಗೋದಿಲ್ಲ, ಅದು ಆಪ್ರೇಟ್ ಮಾಡೋಕ್ಕೇ ಇರಿಟೇಟ್ ಆಗಿಬಿಡುತ್ತೆ. ಅಂದರೆ ನನಗೆ ನಾರ್ಮಲಾಗಿ ಕ್ಯಾಶುವಲಾಗಿ ಮೊಬೈಲಲ್ಲಿ ಮಾಡೋಕ್ಕೇ ಇಷ್ಟ. ಸೊ ಇದೆಲ್ಲ ಆ್ಯಕ್ಷನ್ ಕ್ಯಾಮ್ರಾ, ಇನ್ಸ್ಟಾ 360, ಗಿಂಬಲ್, ಅದು ಎಲ್ಲ ಕಿರಣೆ ತರಿಸಿರೋದು. ಸೊ ನನಗೆ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ಏನೇ ಈ ಥರ ಇದ್ದರೆ ನನಗೆ ವೀಡಿಯೋಸ್ ಮಾಡಿಕೊಡು, ನನ್ನಂತೂ ಆಗಲ್ಲ ಅಂತ. ಸೊ ಹಾಗಾಗಿ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸ್ ಎಲ್ಲ. ಸೊ ಅಷ್ಟೇ, ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇಳಿಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಅಂದರೆ ಹಿಂಗಿದೆ ಡೌನ್ ಫುಲ್. ಇಲ್ಲಿ ನೋಡಿ ಹ್ಯಾಂಡ್ ವಾಶ್ ಥರ ಮಾಡಿದ್ದಾರೆ, ಅಲ್ಲಿಂದ ನೀರು ಬರ್ತಾ ಇದೆ ಮೇಲೆ ಅಂತ. ಹ್ಯಾಂಡ್ ವಾಶ್ ಬೇರೆ ಇಟ್ಟಿದ್ದಾರೆ ಇಲ್ಲಿ, ಒಂದು ಮಗ್ಗೊಂದು ಇಟ್ಟಿದ್ದಾರೆ ಕಟ್ಬಿಟ್ಟು, ದಾರ ಕಟ್ಟಿ. ಇವಾಗ ವಾಟರ್ ಫಾಲ್ಸ್ ಆಯ್ತಲ್ವ, ನೆಕ್ಸ್ಟ್ ನಾವು ತುಫಾನ್ದಂಗೆ ಹೋಗಬೇಕು. ಅದಕ್ಕೂ ಮುಂಚೆ ಇಲ್ಲಿ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಥರ ಇದೆ ಅಂತ, ನ್ಯಾಷನಲ್ ಮಾರ್ಕೆಟ್. ಸೊ ಬಾಕುಗಿಂತ ಬಾಕುಗಿಂತ ಇಲ್ಲಿ ಕಮ್ಮಿ ಇರುತ್ತಂತೆ. ಸೊ ಹಾಗಾಗಿ ನೋಡ್ಕೊಂಬರೋಣ ಹೋಗಿ. This name Marian tea, inside pomegranate flower, saffron, lavender for relax. Is his name Muhammad tea, inside saffron,
cherry, berry, fruit, different fruits. ಸ್ಮೆಲ್ ಇದೆಯಲ್ಲ ಪೊಮಗ್ರಾನೇಟ್ ಅಂತೆ. This inside pomegranate flower, lavender, saffron ಓಕೆ. for relax. ಹನಿ ಇದೆ, ಟೀ ಪೌಡರ್ ಅದು ಇದೆಲ್ಲ ಇದೆ. ಬಟ್ ಗೊತ್ತಿಲ್ಲ, ನಮ್ಮನ್ನು ನೋಡಿ ಜಾಸ್ತಿ ಹೇಳ್ತವ್ರೆ ಪ್ರೈಸ್ನ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಇಲ್ಲಿ ಕಮ್ಮಿ ಇರುತ್ತೆ ಅಂತ ಕರ್ಕೊಂಬಂದರು. ಬಟ್ ನಮ್ಮನ್ನು ನೋಡ್ಬಿಟ್ಟು ಏನಾಯ್ತೋ ಏನೋ ಎಲ್ಲ ಡಬ್ಬಲ್ಗಿಂತ ಟ್ರಿಬಲ್ ರೇಟ್ ಹೇಳ್ತವ್ರೆ. Our famous inside of forest woods and flower mix. For stomach, for cough, for ulcer is useful. All tourists buy this honey. ಓಕೆ, ಡಿಫ್ರೆಂಟ್ ಹನಿ ಎಲ್ಲ. ಎಲ್ಲ ಟೇಸ್ಟ್ ಡಿಫ್ರೆಂಟ್ ಕೊಟ್ಟಿದ್ದಾರೆ ಹೋಟೆಲ್. ಸೊ ಇವಾಗ ನಾನೇನು ಕುಡಿತಾ ಇದ್ದೀನಿ, ಇದು ಕುಡಿಯೋದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ನೈಟ್ ಟೈಮ್ ಕುಡಿದ್ರೆ ಅಂತ ಹೇಳ್ತಾ ಇದ್ರು. ಸೊ ನಂಗೆ ನಿದ್ದೆ ಸ್ವಲ್ಪ ರಾತ್ರಿ ಒದಾಡ್ತೀನಿ ಬರೋದಿಲ್ಲಲ್ಲ, ಸೊ ಹಾಗಾಗಿ ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಅವರು ಜಾಸ್ತಿನೇ ಹೇಳ್ತಾ ಇದ್ರು. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಟೇಸ್ಟ್ ಓಕೆ ಇತ್ತು. ಇವಾಗ ಕಬಾಲದಲ್ಲಿರೋದು ಒಂದು ಕೇಬಲ್ ಕಾರ್ದೆಲ್ಲ ಇದೆಯಲ್ಲ, ಸೊ ಇಲ್ಲಿಗೆ ಬಂದೀವಿ. ರೋಪ್ ಲೈನ್ ಟಿಕೆಟ್ ತೊಗೋಬೇಕು ಇವಾಗ ಹೋಗಿ. ಫೋರ್ ಲೈನ್ 54 ಮನತ್ ಇಬ್ಬರಿಗೆ ಸೇರಿ. ದೊಡ್ಡ ಮ್ಯಾಪ್ ಇದೆ. ಸೊ ಇಬ್ಬರಿಗೆ 54 ಮನತ್ ಆಗಿದೆ. ಹಾಂ, ಇಲ್ಲಿಂದ ಇವಾಗ ಇಲ್ಲಿ ಗಬಾಲ ಸ್ಟೇಷನ್ಗೆ ಹೋಗ್ತೀವಿ. ಹಾಂ, ಗಬಾಲದಿಂದ ಇಲ್ಲಿಗೆ ಬರ್ತೀವಿ. ಹಾಂ, ಇಲ್ಲಿ ಚೇಂಜ್ ಮಾಡಬೇಕು, ಈ ಕಡೆ ಬರಬೇಕು. ಬೇರೆ ರೋಪ್ ಲೈನ್. ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಮೇಲಕ್ಕೆ ಹೋಗ್ತೀವಿ. ಆಮೇಲೆ ಮತ್ತೆ ರಿವರ್ಸ್ ಹಂಗೆ ಇಲ್ಲಿಗೆ ಬರುತ್ತೆ. ಸೊ ಇಷ್ಟು ನಾವೇನು ಹೋಗ್ಬಿಟ್ಟು ಬರ್ತೀವಿ 4 ಕೇಬಲ್ಗೆ, ನಮಗೆ 57 ಮನತ್ ಆಯಿತು. 4 ಮನ 54 ಓಕೆ, 54 ಮನತ್. 2 ಅಡಲ್ಟ್ ಟಿಕೆಟ್ ಅದು. 7ಗೆ ಏನೂ ಇಲ್ಲ, ಫ್ರೀ. ಫ್ರೀ. ವಾವ್, ಯು ಒಂದು ಮರಿದು. ಸೊ ಕೇಬಲ್ ಕಾರಲ್ಲಿ ಹೋಗ್ತಾ ಇದೀವಿ. ಮೇಲೆ ಇಲ್ಲೇ ಇಷ್ಟು ಚಳಿ ಇದೆ, ಇನ್ನೂ ಮೇಲೆ ಹೋದ್ರೆ ಎಷ್ಟು ಇರಬೇಡ. ಆಲ್ರೆಡಿ ಕೈಯೆಲ್ಲ ನಮ್ಮ ಗ್ಲೌಸ್ ಇದೆ. ನಿಂದು ತಗೋ ದೀಪ, ಇದು ಟಿಕೆಟ್ ನಿಂದೆ, ರೆಸ್ಪಾನ್ಸಿಬಿಲಿಟಿ. ಓಕೆ. ದೀಪ ಅವರು ಇವಾಗ ಯಾವ್ದ್ರಲ್ಲೋ ಎಲ್ಲ ಹೋಗ್ತಾ ಇದಾರೆ. ತುಫಾನ್ ದಾಗ್. ಸೊ ಆಕ್ಚುಲಿ ಗಬಾಲ ಬಂದ್ಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಸ್ಟೇಷನ್ ಅಷ್ಟೇ, ಅದು ಅದೇ ಗಬಾಲ. ಅದ್ರ ಮೇಲ್ಗಡೆ ಇನ್ನ ಹೈಟ್ ಹೋಗ್ಬೇಕಂದ್ರೆ ಅವಾಗ ತುಫಾನ್ ದಾಗಿಗೆ ಟಿಕೆಟ್ ತಗೋಬೇಕು. ಅದು 4 ಲೈನ್, ಇಲ್ಲಿ 2 ಲೈನ್ ಬರೀ ಗಬಾಲ ಎಲ್ಲ ತಗೊಂಡ್ಬಿಟ್ಟಿದೀವಿ. ಇಲ್ಲಿವರೆಗೂ ಬಂದಿದೀವಿ, ಎಲ್ಲ ನೋಡ್ಕೊಬಿಡೋಣ ಅಂದ್ಬಿಟ್ಟು. ಸೊ ಎಲ್ಲ ಕವರ್ ಅಲ್ಲಿ ನೋಡಿ ಹೆಂಗಿದೆ. ಓ, ಸ್ನೋ ನೋಡಿದ್ರೆ ಎಲ್ಲ ಕಡೆ ಸ್ನೋ ಆ ಕಡೆ ಎಲ್ಲ ಇದೆ. ಸೊ ತುಫಾನ್ ದಾಗ ಹೋದ್ರೆ ಮೋಸ್ಟ್ಲಿ ಇರುತ್ತೆ, ಚೆನ್ನಾಗಿರುತ್ತೆ. ಇದು 2 ಲೈನ್ ಬಂದ್ಬಿಟ್ಟು ಬರೀ 20 ಮನತ್. 27 ಮನತ್ ಕೊಟ್ರೆ 4 ಲೈನ್ ಬರುತ್ತೆ. ಪೀಕ್ ಕರ್ಕೊಂಡು ಹೋಗ್ತಾರೆ, ಫುಲ್ ಪೀಕ್ ಹೋಗ್ಬೋದು. ಸೊ 3-4 ರೋಪ್ ಲೈನ್ ಚೇಂಜ್ ಮಾಡಬೇಕು, ಬಟ್ ಪರವಾಗಿಲ್ಲ. ಇಲ್ಲಿವರೆಗೂ ಬಂದಿದ್ದೀವಿ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋದು. ಇದೆಲ್ಲ ಫುಲ್ ಸ್ನೋ ಇದ್ದಿದ್ರೆ ಹಿಂಗಿರ್ತಾ ಇತ್ತಲ್ಲ. 2 ಡೇಸ್ ಬ್ಯಾಕ್ ಆಗಿದೆ ಸ್ನೋ. 2 ಡೇಸ್ ಬ್ಯಾಕ್ ಆಗಿದೆ, ಬಟ್ ಬಿಕಾಸ್ ಟೆಂಪರೇಚರ್ ಜಾಸ್ತಿ ಆಗಿರೋದಕ್ಕೆ ಮತ್ತೆ ಎಲ್ಲ ಕರ್ಗೋಗ್ಬಿಟ್ಟಿದೆ ಫುಲ್. ನಾವು 2 ದಿನ ಮುಂಚೆ ಬಂದಿದ್ರೆ ಫುಲ್ ಸ್ನೋ ಇರ್ತಾ ಇತ್ತು. ಇಲ್ಲೆಲ್ಲ ಕಂಪ್ಲೀಟ್ ಮೋಸ್ಟ್ಲಿ ಮೇಲೆ ಅಲ್ಲಿ ನೋಡಲ್ಲಿ ಮೇಲ್ಗಡೆ ಅಲ್ಲಿ ಹೋಗ್ತಿದಲ್ಲ, ಅಲ್ಲಿ ಫುಲ್ ಮೋಡದ ಒಳಗಡೆ ಹೋಗ್ತೀವಿ ಇವಾಗ. ತುಫಾನ್ದಾಗ ಹೋದ್ರೆ 2 ಕಿಲೋಮೀಟರ್ ಹೈಟ್ ಅಲ್ಲಿ ಇದೆ ಅಂತ. ಸೊ ಯಾವ್ದಮ್ಮ ಕೂದಲಾಟ ಬರ್ತೈತ. ನಂದು ಕೂದಲು ಹೆಂಗಮ್ಮ ನಿಂಗೆ ಅಡ್ಡ ಬರುತ್ತೆ ಇವಾಗ? ಹೌದಾ? ಬರೀ ಅದು ಕಚ್ತಿದೆ, ಇದು ಕಚ್ತಿದೆ, ಕೆರಿ ಕೆರಿ ಅಂತವಳೆ. ಮೋಡ ಒಳಗಡೆ ಬಂತು, ಮೋಡ ಬಂತು. ಅಲ್ಲಿ ನೋಡಲ್ಲಿ ಸ್ನೋನಾ ಅದು? ಇಲ್ಲ, ಆ ಟ್ರೀ ಇರೋದೇ ಹಂಗೆ. ಇಲ್ಲ, ವೈಟ್ ಕಲರ್ ಇದೆ. ಆಯ್ತು, ನಾವು ಇವಾಗ ಮೋಡ ಒಳಗಡೆ ಇದೀವಿ ನೋಡಿ. ಹಿಂದೆ ಏನೋ ಕಾಣ್ತಾ ಇಲ್ಲ, ಮೋಡ ಒಳಗಡೆ ಇದೀವಿ ನೋಡಿ. ಸ್ನೋ ಇದೆ ದೀಪ, ಸ್ನೋ ಇದೆಲ್ಲ, ಸ್ನೋ ಬಿದ್ದಿದೆ. ಇಷ್ಟ ಮೇಲೆ ಬಂದ್ರೆ ಸ್ನೋ ಬಿದ್ದೇ ಬಿಡುತ್ತೆ. ಏನು ಕಾಣಿಸ್ತಾ ಇಲ್ಲ ಇವಾಗಿನ್ನ, ಮುಗಿಯಿತು, ಏನು ಕಾಣ್ತಾ ಇಲ್ಲ. ಮೇಲ್ಗಡೆ ಬಿಸಿಲಿದೆ.
ಬಂದ್ವಿ ಎಲ್ಲ ಮೂಡ. ಓ ಇಲ್ಲಿ ನೋಡಿ ಇಲ್ಲಿ ಇವಳಿಗೆ ಅಲ್ವಾ ಇವಾಗ ಇಲ್ಲಿ ಹಿಡಿಬೇಕು. ಕ್ಲೌಡ್ ಹುಷಾರ್ ನಿನ್ ಶೂ. ಇಂದ ನೋಡಿ ಫುಲ್ ಕ್ಲೌಡ್. ಚೆನ್ನಾಗಿದ್ಯಾ? ಆಮ ಅವಳಿಗೆ ಇಳಿಸ್ಬೇಕಂತೆ. ಕಳ್ಳಿ ಐಸಲ್ ಆಡಕ್ಕೆ ಇಲ್ಲಿ ಐಸ್. ಆಯ್ತು ಇಳಿಸ್ತೀನಿ ಬಾ. ಸೊ ಈ ಪ್ಲೇಸ್ ನೋಡಿ ಕಿರಣ್ ಏನ್ ಹೇಳ್ತೀಯ? ಇದೆ ಅಂದ್ರೆ ಪ್ಲೇಸ್ ಮಾತ್ರ ಫುಲ್ ಕಂಪ್ಲೀಟ್ ಆಗಿ ಮೋಡ ಇಷ್ಟು ಹತ್ರದಿಂದ ನೋಡ್ತಾ ಇರೋದಿದೆ ಫಸ್ಟ್ ಟೈಮ್. ಹೇಗ ಅನ್ಸ್ತಿದೆ ಕಿರಣ್? ಅಮೇಝಿಂಗ್, ಸಖತ್ತಾಗಿದೆ. ಎಷ್ಟು ಹೈಟ್ ಅಲ್ಲಿ ಇದೀವಿ ಅಂದ್ರೆ ಕೆಳಗಡೆ ಫುಲ್ ಚಳಿ ಆಗ್ತಿತ್ತು, ಇಲ್ಲಿ ಮೇಲ್ ಬಂದ್ರೆ ಸ್ವಲ್ಪ ಏನು ಅಷ್ಟು ಗೊತ್ತು. ಇಷ್ಟು ಮೇಲೆ ಬಂದ್ರೆ ಹೆವಿ ಚಳಿ ಇರುತ್ತೆ ಅನ್ಕೊಂಡಿದ್ದೆ, ಬಟ್ ಗ್ಲೌಸೇ ತೆಗ್ದಾಕ್ಬಿಟ್ವಿ ಅಷ್ಟು. ಯಾಕಂದ್ರೆ ಇಲ್ಲೇ ನೋಡಿ ಸುತ್ತ ಇದೆ ಸೂರ್ಯ ಇಷ್ಟು ಹತ್ರ ಇರೋದು, ಕೈಯೇನಷ್ಟು ನಂಬೇನ್ ಆಗ್ತಾ ಇಲ್ಲ, ಕೆಳಗಡೆ ಜಾಸ್ತಿ ಇತ್ತು. ವಾವ್, ವ್ಯೂ ಮಾತ್ರ ಎಷ್ಟು ಸಕ್ಕತ್ತಾಗಿದೆ, ಒಂಥರ ಡ್ರೀಮಿ ಅಲ್ಲ, ಹೆವೆನ್ ಹೆವೆನ್ ಅಂತ ಹೇಳ್ಬೋದು ನೋಡಿ, ಹಂಗಿದೆ. ವಾವ್. ಸ್ನೋ ನೋಡಿದ್ವಿ ನಾವ್ ಇವಾಗ 1 ಗಂಟೆ ಇಲ್ಲಿರೋದು, ಮಧ್ಯಾಹ್ನ 1-1:30 ಆಗಿದೆ. ಈ ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀವಿ. ಮೋಡ ಫಾರ್ಮ್ ಆಗ್ತಿರೋದು ಇಲ್ಲಿ ನೋಡಿ ಈ ತರ ಇದೆ. ಇಲ್ಲಿದೆ ಕೇಬಲ್ ಕಾರ್. ಆಕ್ಚುಲಿ ಹಿಂಗ್ ಕೆಳಗೆ ಹೋಗ್ತಾರೆ ಕೇಬಲ್ ಕಾರ್, ನೋಡಿ ಕೆಳಗಡೆ ಹೋಗ್ತಾ ಇದೆ ಅದು. 2 ಲೈನ್ ಅಂದ್ರೆ ಇಲ್ಲೇ ಸ್ಟಾಪ್ ಆಗುತ್ತೆ. 2 ಲೈನ್ ಅಂದ್ರೆ ಇಲ್ಲೇ, ಇನ್ನೂ ಮೇಲೆ ಹೋಗ್ತೀವಿ ನಾವು ನೋಡಕ್ಕೆ. ಕೈ ನಮ್ಮ ಮುಟ್ಟಕ್ಕಾಗಲ್ಲ. ತಲೆ ನೋಡ್ಕೊ ಹೆಂಗಿದೆ ಅಂತ. ನಾನು ಇವಾಗೇನೋ ಐಸ್ ಮುಟ್ಬಿಟ್ಟು ಕೈಯಿಂದ ಮಾಡಿದೆ, ಕೈಯೆಲ್ಲ ಫುಲ್ ನಮ್ಮಾಗ್ಬಿಡ್ತು ಇವಾಗ. ರಾಕೆಟ್ ಹೊಡೆಯಲಿ, ರಾಕೆಟ್ ಇಷ್ಟು ಹತ್ರದಿಂದ ರಾಕೆಟ್ ಹೋಗ್ತಾ ಇದೆ ಅಲ್ಲಿ. ಏನೋ ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾಳೆ ಅಂದ್ರೆ, ಏನಾದ್ರೂ ನಿನ್ಗೆ ಐಸ್ ಹೋಯ್ತಂದ್ರೆ ಫುಲ್ ಆಮೇಲೆ ತೆಗಿಯಕ್ ಆಗಲ್ಲ, ಇಲ್ಲಿ ಶೂ ತೆಗೆದ್ರೂ ಆಗಲ್ಲ. ಶೂ ತೆಗಿಬೇಕಂತ ಅಲ್ಲ, ನಾನು ಇಳಿಯೋದು ಹೆಂಗೆ ಅಂತ ಕೇಳ್ತಾ ಇದ್ದಾಳೆ. ಇಳಿಬೇಕಾಮು? ಯಾಕೆ? ಅವಳಿಗೆ ಫಸ್ಟ್ ಇಳಿಸಿ ನಾನು ಐಸಲ್ಲಿ ಆಟ ಆಡ್ಬೇಕು ಅಂತ ಇದ್ದಾಳೆ. ಕಾಯ್ತಾ ಇದ್ದಾಳೆ ನಾನು ಹೆಂಗಿಳಿಲಿ ಅಂತ. ಬಟ್ ಸಕ್ಕತ್ತಿದೆ ಮಾತ್ರ. ಬಾ ಇಳ್ಸೋಣ, ಇಲ್ಲಿ ಯಾರು ಇಲ್ಲ, ಬಾ ಲೈವ್ ಆಗಿ ನೋಡಕ್ಕೆ ಒಂಥರ. ಕಳಿ ತಗೊಳ್ತಿದ್ವಿ ನಾರ್ಮಲ್. ಎಲ್ಲೋಗ್ತಿದ್ಯಾ? ಪೆಂಗ್ವಿನ್ ತರ ಹೋಗ್ತೀಯ ನೀನ್? ಪೆಂಗ್ವಿನೇ. ಏನದು? ಪೆಂಗ್ವಿನ್ ಅಂತೆ. ಹುಷಾರು. ತೆಗಿಬೇಕಂದ್ರೆ ಎಲ್ಲ ತೆಗಿಬೇಕಮ್ಮ, ಹುಷಾರಾಗಿರ್ಬೇಕು. ಇವು ಹೇಗಿದೆ ಸ್ನೋ? ಚೆನ್ನಾಗಿದ್ಯಾ? ಹಿಂಗಿಂಗ್ ಅಂತ ಒಳಗಡೆ ತೋರಿಸ್ಬಿಟ್ಟು ಅಲ್ಲಿ ಕಡೆ ವ್ಯೂ ಹಿಂಗೆ ಫುಲ್ ಜಾಸ್ತಿ ಆಯ್ತು ಇದೆಲ್ಲ ಫಾಗ್. ನೀಟಾಗಿ ನಿಂತ್ಕೋ ನೀಟಾಗಿ, ಹಂಗೆ ಮಾಡಬೇಡಯ್ಯ. ಬಾಯ್ ಗೋಲಾ ಹಾಕ್ಲಾ? ಕಣ್ಣಿಗೆ ಬೀಳುತ್ತದ ಅಂತ ಆಯ್ತಾ? 1 2 3
One, two, three. One. Oi. One, two, three. ಕಿರಣ್ ನೋಡಿ ಇಲ್ಲಿ ಲೈನ್ ಹಾಕೋರಿ, ಈ ಲೈನ್ ಬಿಟ್ಟು ಆ ಕಡೆ ಹೋಗಂಗಿಲ್ಲ ಅವಳಂತೆ. Oi. ಹೊಡ್ತೀನಿ ಸರಿಯಾಗಿ ಆ ಕಡೆ ನಡಿ. ನಡಿ ಆ ಕಡೆಗೆ. ಅಮ್ಮು ಜೋಕಲ್ಲ ಅಮ್ಮು, ಅದು ಹೆಂಗಿದೆ ನೋಡ ಆ ಕಡೆ ಎಲ್ಲ. ಇಷ್ಟೇ ಆಟ ಆಡಿಲ್ಲ ಅಂದ್ರೆ ಹಾಕೊಂಡ್ಬಿಡ್ತಾರ ನೋಡಿ ಬ್ಯಾಗಿಗೆ ಪಪ್ಪ, ನಿನ್ನ ಆಟ ಆಡಕ್ ಬಿಡಲ್ಲ ಆಮೇಲೆ. ಇಷ್ಟೇ ಜಾಗ, ನಿನ್ ಜಾಗ ಅಷ್ಟೇ ಡಬ್ಬಿ ಮಾಡಿಟ್ಟವ್ರು. ಇಷ್ಟರಲ್ಲೇ ಆಟ ಆಡ್ಕೋ. ಎಷ್ಟೊಂದು ಸ್ನೋ ಆಯ್ತು. ಶಿ ಇಸ್ ಎಕ್ಸೈಟೆಡ್. ಕಿರಣ್ ನೋಡಿ ಹೆಂಗ್ ಆಡ್ತಾನೆ. ಇಷ್ಟೇ ಯಾನ ಇದನ್ನ ಸ್ಕ್ವೇರ್ ಇಷ್ಟ ಏನ್ ಹಾಕಿದಾರ ಅದ್ ಬಿಟ್ಟು ಹೋಗಂಗಿಲ್ಲ ಆಯ್ತಾ. ಆ ಕಡೆ ಬೇಕಂದ್ರೆ ಅವ್ರು ಗೋಡೆ ಒಳಗೆ ಹೋಗ್ಬೋದು. ಫುಲ್ ಜಾಸ್ತಿ ಆಗ್ಬಿಟ್ಟು ಬಂದಾಗ ಮತ್ತೆ ಇವಾಗ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಆಮ ಸೆಕೆಂಡ್ ಕೇಬಲ್ ಕಾರ್ ಹತ್ಬಿಟ್ಟು ಹೋಗ್ತಾ ಇದೀವಿ. ಸೊ ಈ ಮೇಲ್ ಬಂದು ಇವಾಗ ಕೆಳಗಡೆ ಕರ್ಕೊಂಡು ಹೋಗುತ್ತೆ. ಈ ಕಡೆ ಕೆಳಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತಿದ್ದು ಮತ್ತೆ ಮೇಲೆ ಫುಲ್ ಪೀಕಲ್ಲಿ ಕರ್ಕೊಂಡು ಹೋಗುತ್ತೆ, ಆಮೇಲೆ ಮತ್ತೆ ಡೌನ್. ವಾವ್, ನೀನ್ ಹಿಂದೆ ನೋಡಿದ್ರೆ ಹೆಂಗಿದೆ ಗೊತ್ತಾ ದೀಪಾ? ಹಿಂದೆ ನೋಡಲ್ಲಿ ಫಾಗ್ ಫುಲ್ ಕಡೆ. ಇಲ್ಲಿ ಏನು ಕಾಣಲ್ಲ ಇವಾಗ, ಸುಮ್ಮನೆ ವೇಸ್ಟ್. ನಮ್ಮ ಇಂಡಿಯಾದವ್ರು ಸಿಕ್ಕಿದ್ರು, ಮತ್ತೆ ನೋಡ್ಬಿಟ್ಟು ವಿಡಿಯೋಸ್ ಫೋಟೋಸ್ ತೆಗೆದು ಕೊಡ್ತೀನಿ ಕೊಡಿ ಅಂತ ಕೇಳಿದ್ರು. ಖುಷಿ ಆಯಿತು ಕೇಳಿ ತೆಗೆದುಕೊಟ್ಟಿದ್ದು ನಮಗೆ. ಸೊ ಹಾಗೆ ಇವ್ರು ಸಿಕ್ಕಿದ್ದು ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಮಾತಾಡೋದು ತೆಲುಗು ಅವ್ರು ಆ್ಯಕ್ಚುಲಿ. ಸೊ ನನಗೆ ಇವಾಗ ತೆಲುಗು ಫುಲ್ ಏನು ಕಾನ್ಫಿಡೆನ್ಸ್ ಇದೆ, ತುಂಬ ಚೆನ್ನಾಗಿ ಮಾತಾಡ್ತೀನಿ ಇವಾಗ. ಯಾಕಂದರೆ ನಮ್ಮ ಮನೆ ಎದುರುಗಡೆ ತೆಲುಗುನೇ ಇರೋದಲ್ವಾ. ಸೊ ಅವ್ರ ಹತ್ರದಿಂದ ಮಾತಾಡಿ 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 ಇವಾಗ ನನಗೂ ಕೂಡ ಅಭ್ಯಾಸ ಆಗ್ಬಿಟ್ಟಿದೆ. ಅಂದರೆ ಅವ್ರು ನಾನು ಮಾತಾಡಿದ್ದು ನೋಡಿ ನಾನು ತೆಲುಗು ಕಡೆನೇ ಅಂತ ಅನ್ಕೊಂಡ್ಬಿಟ್ರು. ಆಮೇಲೆ ಹೇಳಿದ್ವಿ ಇಲ್ಲ ಕನ್ನಡದವರು ನಮಗೆ ಬಟ್ ತೆಲುಗು ಬರುತ್ತೆ ಅಂತ. 1600 ಅಷ್ಟು ಹೈಟಲ್ಲಿ ಇದೀವಂತೆ. ಇದ್ರ ಮೇಲೆ ಹೋಗೋದು ಪೀಕ್ 1900 ಇರುತ್ತಂತೆ. ಸೊ ಇಲ್ಲಿ ಸ್ನೋ ಇದೆ, ಮೇ ಬಿ ಅಲ್ಲೂ ಇನ್ನೂ ಇರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಮಗೆ ತೆಲುಗು ಅವ್ರು ಸಿಕ್ಕಿದ್ದು, ಸೊ ಮಾತಾಡ್ಸಿದ್ರು ಇನ್ನು. ಸೊ ನೆಕ್ಸ್ಟ್ ಹೋಗಬೇಕು. ಇಲ್ಲಿ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದೀವಿ, ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀವಿ. ಮಸ್ತಾಗಿದೆ ಮಾತ್ರ ಪ್ಲೇಸ್, ನಂಗಂತೂ ಸಖತ್ ಇಷ್ಟ ಆಯಿತು. ಈ ಕಡೆ ಸ್ನೋ ಇದೆ, ಆ ಕಡೆ ಮೌಂಟೇನ್ ಇದೆ, ಮಿಡ್ಲಲ್ಲಿ ಕ್ಲೌಡ್ಸ್, ಒಂಥರ ಬಿಸಿ ಬಿಸಿ ಇದೆ, ಚಳಿ ಏನು ಅಷ್ಟು ಅನಿಸ್ತಾ ಇಲ್ಲ. ಸೊ ಅದೇ ಒಂದು ಪ್ಲಸ್ ಪಾಯಿಂಟ್. ಸೊ ಸಖತ್ತಾಗಿದೆ ಮಾತ್ರ. ನೀವೇನಾದರೂ ಈ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ರಿ ಕಬಾಲ ಈ ಕೇಬಲ್ ಕಾರಿಂದ ಮೇಲೆ ಬರೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿಂದ ನೀವು ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಇದೆಲ್ಲ ಸ್ನೋ ಎಲ್ಲ ತೆಗಿಯೋದಕ್ಕೆ ರಿಮೂವ್ ಮಾಡೋದಕ್ಕೆ ಇದಿರೋದು. ನಾನು ಬಿಟ್ಕೋಬೇಕಾ? ಇಬ್ಬರು ಹೋದ್ರೆ ನಾನು ಬಿದ್ದರೆ ಕೆಳಗಡೆ ಇಷ್ಟು ಶಾಪ್ಸ್, ಜನ ನೋಡಿ ಹೆಂಗಿದ್ದಾರೆ ಎಲ್ಲ ಕಡೆ. ಮೇಲಿಂದ ಇವಾಗ ಕೆಳಗೆ ಬಂದ್ವಿ, ಮತ್ತೆ ಕಿರಣ್ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ ಅಲ್ಲಿ. ಇವಾಗ ಮತ್ತೆ ಇಲ್ಲಿದ್ದ ನಾವು ಆ ಕಡೆ ಸೈಡ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್, ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಈ ಕಡೆ. ಇಲ್ಲಿ ರೆಸ್ಟೋರೆಂಟ್ ಎಲ್ಲ ಇದೆ, ಹೋಟೆಲ್. ಸೊ ರಿಫ್ರೆಶ್ ಆಗೋಕ್ಕೆ ಆ್ಯಕ್ಚುಲಿ ತುಂಬ ಹೊತ್ತಾಯ್ತು ಅವ್ನು ಕ್ಯೂ ಅಲ್ಲಿ ಇದ್ಕೊಂಡು, ಏನಕ್ಕಂತ ಅರ್ಥ ಆಗ್ತಿಲ್ಲ. ತುಂಬ ಕಮ್ಮಿ ಇದೆ ಅನಿಸುತ್ತೆ, ಏನೋ ಗೊತ್ತಿಲ್ಲ, ಸ್ಲೋ ಆಗಿದೆ ಮೂವಿಂಗ್. ಇಲ್ಲ ಅಲ್ಲಿ ಸ್ಟ್ರಾಲರ್ ವೀಲ್ ಚೇರ್ ಇದ್ರೆ ಸ್ಲೋ ಮಾಡ್ತಾರೆ. ಮೂವ್ ಆಯ್ತು. ಇವಾಗ ಪೀಕಲ್ಲಿ ಹೋಗ್ತಾ ಇದ್ದೀವಿ, ಇದೇ ಲಾಸ್ಟ್. ಇದು 1900 ಫೀಟ್ ಅಲ್ವಾ? ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಚಳಿ ಫೀಲ್ ಆಗ್ತಾ ಇದೆ ಆಕ್ಚುಲಿ. ಹೇಗಿದೆ ಚಳಿ? ಚಳಿ ಅಂತೂ ಇದೆ. ಅಲ್ಲಿ ಸ್ವಲ್ಪ ಚಳಿ, ಯಾಕಂದ್ರೆ ಸೂರ್ಯ ಹೋಯ್ತು, ಕಾಣಿಸ್ತಾನೆ ಇಲ್ಲ. ಸ್ನೋ ಬೀಳ್ತಿದೆ ನೋಡು. ಎಲ್ಲಿ? ಅಲ್ಲ ಸ್ನೋಫಾಲ? ಏಯ್ ಸ್ನೋಫಾಲ್ ಎಲ್ಲಿ? ಆಕ್ಚುಲಿ ಇಲ್ಲಿ ಏನು ಕಾಣಲ್ಲ, ಫುಲ್ ಮೇಲಿದ್ದೀವಿ. ಇದು ಗ್ಲಾಸ್ ಎಲ್ಲ ಸ್ವಲ್ಪ ನೀಟ್ ಇದೆ. ಕೆಳಗೆ ಇಳ್ಕೊಂಡ್ವಿ. ಇಲ್ಲೆಲ್ಲ ಸ್ವಲ್ಪ ಎಲ್ಲ ಸ್ಲೈಡ್ಸ್ ಎಲ್ಲ ಗೇಮ್ಸ್ ಎಲ್ಲ ನಡೀತಾ ಇದೆ. ಅಯ್ಯೋ ಅವಳು ಕಿವಿ ಕವರ್ ಆಗಿಲ್ಲ.
ಹೆಂಗೆ ತಿರುಗಿ ಬಿಡ್ತಾರ ಆಟ ಆಡ್ಬಿಡ್ತೀಯಾ? ಅಲ್ಲಿ ದೀಪ ನೋಡಿ ಉಲ್ಟಾ ಏನೋ ಮಾಡ್ಕೊಂಡ್ ಬರ್ತಾ ಇದ್ದಾಳೆ ಇವಾಗ. ಅವಳು ಬರೋಷ್ಟರಲ್ಲಿ 4 ಜನ ಬಂದ್ಬಿಡ್ತಾರೆ ಆಲ್ರೆಡಿ. ಸೊ ಅದು ಆಡೋದಕ್ಕೆ ಟೋಟಲ್ ಆ್ಯಕ್ಚುಲಿ 20 ಮನತ್ 10 ಮನತ್ ಡೆಪಾಸಿಟ್ ಮಾಡಬೇಕು. ಎಷ್ಟೊತ್ತು ಬೇಕಷ್ಟೊತ್ತು ಆಟ ಆಡಿ ಅದು ಟ್ರೇ ಹೋಗಿ ಕೊಟ್ಟರೆ ಚೆಕ್ ಮಾಡ್ತಾರೆ, ಟ್ರೇ ಏನಾದರೂ ಆಗಿದೆಯಾ, ಕ್ರ್ಯಾಕ್ ಹೋದು ಎಲ್ಲ ಚೆಕ್ ಮಾಡಿ ಎಲ್ಲ ನೋಡಿ ಆದಮೇಲೆ ಡೆಪಾಸಿಟ್ ಅಮೌಂಟ್ ರಿಟರ್ನ್ ಮಾಡ್ತಾರೆ. ಸೊ ಇವಾಗ 10 ರಿಟರ್ನ್ ಕೊಟ್ಟಿದ್ದಾರೆ. ಆಯ್ತಾ? ಆಯ್ತು ಮಾಡ್ತಾರೆ ಕಡಲೆಪುರಿ. ವಿಲೇಜ್ ಅಲ್ಲಿ ಪಕ್ಕದಲ್ಲಿರೋ ವಿಲೇಜ್ ಅವ್ರು ಬಂದು ಕಡಲೆಪುರಿ ಮಾರ್ತಾ ಇದ್ದಾರೆ ಇಲ್ಲಿ. ನಾನಂತೂ ಚೆನ್ನಾಗಿ ಆಟ ಆಡ್ಬಿಟ್ಟೆ, ಎಲ್ಲ ಕಡೆ ಫುಲ್ ಐಸ್. ಏನ್ ಬೇಕಾ? ಕೋಡ್ಕ ಅಂತೆ ಅದು. ಕೋಡ್ಕ ನೋಡಿ ತಗೋ ಇಸ್ಕೊ, ನನ್ನ ಮೊಬೈಲ್ ಮಾಡ್ತಿದ್ದೆ. ಕೋಡ್ಕ ಕಡಲೆಪುರಿ ಚೆನ್ನಾಗಿದೆ, ತಗೋ. ಸೊ ಇಲ್ಲಿ ಕಡಲೆಪುರಿ ಮಾಡ್ತಾ ಇದ್ರು, ತಗೊಂಡ್ವಿ. ಎಷ್ಟಿದೆ ತೋರ್ಸೋದು? ಅದು ಬೇರೆ ಕವರ್ ಕೂಡ ಕೇಳು. ಬೇರೆ ಆ ಕವರ್ ಕೊಡಕ್ಕೆ ಹೇಳು. ಥ್ಯಾಂಕ್ ಯು. ಸೊ ಅದು ಬಂದು ಇಷ್ಟು ಕಡಲೆಪುರಿ. ಎಷ್ಟು? 150 ರೂಪಾಯಿ ಕಡಲೆಪುರಿ. ಪಾಪ ಹುಡುಗಿ ಅಲ್ಲಿ ಈ ಚಳಿಲ್ ಬಂದು ಬಾಯ್ ಪಾಪ ಈ ಚಳಿಲ್ ಬಂದು ಮಾಡ್ತಾ ಇತ್ತು ಪಾಪಚ್ಚಿ. ಗ್ಲೌಸು ಹಾಕ್ಕೊಂಡಿಲ್ಲ. ಅಷ್ಟು ಎಷ್ಟು 2 ಮನತ್ತು ತಗೊಂಡು ಓಡ್ತಾ ಇದ್ದೀವಿ. ಓ ಜಾಸ್ತಿ ಆಯ್ತು. ನಾವೇನಾದ್ರು ಈ ಟೈಮಿಗೆ ಬಂದಿದ್ರೆ ಏನೂ ನೋಡೋಕ್ಕಾಗ್ತಾ ಇರಲಿಲ್ಲ. ಬಿಸಿಲಿತ್ತು, ಅಟ್ಲೀಸ್ಟ್ ಎಂಜಾಯ್ ಮಾಡಿದ್ವಿ. ಸೊ ಇನ್ನೇನು ರಿಟರ್ನ್ ಓಡ್ತಾ ಇದ್ದೀವಿ ಈಗ. ಕಡಲೆಪುರಿ ಹೆಂಗಿತ್ತು ಕಿರಣ್? ಓ ಅಮೇಸಿಂಗ್. ಏನಂದ್ಲು ಗೊತ್ತಾ ಕಡಲೆಪುರಿಗೆ? ಇನ್ನೊಂದು ತಗೊಬೇಕಿತ್ತಲ್ಲ ನೀನು ಅಂತೆ. ಅವಳಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ. ಇನ್ನೊಂದು ಬೇಕಿತ್ತ ಅದು. ನಾನು ಟೇಸ್ಟ್ ಮಾಡೋಣ ಅಂತ ತಗೊಂಡ್ವಿ. ನಾನು ಏನ್ ಮಾಡ್ಲಿ, ಭಜನೆ ಮಾಡ್ಲ? 3 ತಗೋಬೇಕಿತ್ತ? ಕಳ್ಳಿ ಫಸ್ಟ್ ಬರೋದು ಪಪ್ಪ ನೋಡ್ದ, ನಂದಿಲ್ಲ. ನಾನು ಕೇಳಿದಿಕ್ಕೆ ನಂಗೆ ಲೆಕ್ಕ ಕೇಳ್ತೀಯಲ್ಲ. ಆಯ್ತಮ್ಮ ನೀವೇ ತಿನ್ಕರಿ, ನನಗೇನು ಬೇಡ. ಸೊ ರೀಚ್ ಆದ್ವಿ. ಅಷ್ಟು ಮೇಲೆ ಹೋಗಿ ಬಂದಿದ್ವಿ ನಾವು. ಬಂತು. ಸೊ ಇವಾಗ ಕಬಾಲ ಅದು ಮೇಲೆ ಎಲ್ಲ ಹೋಗಿ ಮಸ್ತಾಗಿ ಆ್ಯಕ್ಟಿವಿಟೀಸ್ ಎಲ್ಲ ಸ್ನೋವಲ್ಲಿ ಆಟ ಆಡಿ ಇವಾಗ ನಾವೆಲ್ಲಿ ಬಂದಿದ್ದೀವಿ? ಇದು ನೋಹೂರ್ ಲೇಕ್ ಅಂತ ಇಲ್ಲಿ ಬಂದಿದ್ದೀವಿ. 5 o'clock ಆಗಿದೆ. ಸೊ ಆಲ್ರೆಡಿ ಎಲ್ಲ ಕತ್ಲೆ ಆಗಕ್ಕೆ ಬಂದಿದೆ. ಇದಾದಮೇಲೆ ಇಲ್ಲಿ ಮಾಷಾ ಆ್ಯಂಡ್ ಬೇರ್ ಮನೆ ಎಲ್ಲ ಸೆಟಪ್ ಮಾಡಿದ್ದಾರೆ. ಯಾನ ಫುಲ್ ನೋಡೋಕ್ಕೆ ಕಾಯ್ತಾ ಇದ್ದಾಳೆ. ಸೊ ಅಲ್ಲೂ ಕೂಡ ಹೋಗೋಣ. ಫಸ್ಟ್ ಬಂದಿದ್ರೆ ಈ ಥರ ಬೋಟಲ್ಲಿ ಹೋಗ್ಬೋದಿತ್ತು. ಓಕೆ, ಇವಾಗಲೂ ಹೋಗ್ತಾ ಇದಾರಲ್ಲ ಬೋಟಿಂಗಲ್ಲಿ ಇಲ್ಲ. ಸೊ ಇಲ್ಲಿ ನೋಡಿ ಎಲ್ಲ ಬೋಟಿಂಗ್ ಎಲ್ಲ ಇದೆ ಇಲ್ಲಿ. ಡೂಮ್ ಈ ಥರ ಬೋಟಿಂಗ್ ಇರುತ್ತೆ.
ಇವಾಗ ಹಿಂದ್ಗಡೆ ಕಾಣಿಸ್ತದೆಯಲ್ಲ ಆ ಕಡೆ ಬೋಟ್ ಎಲ್ಲ ಕೇಳ್ಕೊಂಬಂದ್ವಿ. ಒಂದು ಬೋಟ್ ಫುಲ್ ಅಂತೆ, ಅದಕ್ಕೆ 30 ಮನ್ನತ್ ಆಗುತ್ತಂತೆ, ಇನ್ಕ್ಲೂಡಿಂಗ್ ಬೇಬಿ. ಅಂದರೆ ಒಬ್ರಿಗೆ 10 ಮನ್ನತ್ ಅನ್ಸುತ್ತೆ. ಬೇಬಿಗೂ ಚಾರ್ಜ್ ಮಾಡ್ತಾರೆ. ಅವ್ರು ಕೇಳಿದ್ರು ಬೇಬಿ ಆಲ್ಸೋ ಅಂತ ಕೇಳಿದ್ರು, ಏನೋ ಒಟ್ಟಿನಲ್ಲಿ ಬೇಬಿ ಆಲ್ಸೋ ಅಂತ ಕೇಳಿದ್ರು. 30 ಮನ್ನತ್ ಅಂತ ಹೇಳಿದ್ರು. ಸೊ ಈ ಚಳಿಗಂತೂ ನಮ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇವಾಗ. ಸೊ ಹಾಗೆ ಇನ್ನು ಸ್ವಲ್ಪ ಮಾಷಾ ಆ್ಯಂಡ್ ಬೇರ್ ಏನೋ ಇದೆ ಅಂತ ಅಲ್ಲಿ ಹೋಗ್ಬಿಟ್ಟು ಓಡೋಣ. ಕಿವಿ ಎಲ್ಲ ಫ್ರೀಸ್ ಆಗ್ತಿದೆ. ಹೆಂಗಿದೆ ಚಳಿ? ಅವಳಂತರೂ ಪ್ಯಾಕ್ ಫುಲ್ಲು. ₹1 ಇದೆ ನೋಡಿ, ಲೇಕ್, ನೋಹೂರ್ ಲೇಕ್. ನನಗೋಸ್ಕರನೇ ನಾವು ಬಂದಿದ್ದೀರಲ್ಲ, ಮಾಷಾಗೋಸ್ಕರ. ಅವಳಿಗೆ ಮಾಷಾ ಅದೆಲ್ಲ ಮನೆ ತೋರ್ಸೋಣ ಅಂತ ಫೈನಲಿ ಬಂದಿದೆ ಮಾಷಾ ಅವ್ರದ್ದು ಮನೆ. ನಾನು ಬರ್ತೀನಿ. ಶೇಖನ್ ಅಮ್ಮ ನಾನು ಇಟ್ಕೊಳ್ಳ ಗೊಂಬೆ ಮಾತ್ರ. ಆಂಬುಲೆನ್ಸ್ ಬಾ ಅಲ್ಲಿ ಹೋಗೋಣ ಬಾ. ಹಂಗೇರು ಡ್ಯಾನ್ಸ್ ಡ್ಯಾನ್ಸ್. ಆ ಮಾಸ್ಟರ್ ಜೊತೆ ಡ್ಯಾನ್ಸ್ ಮಾಡ್ತೀಯ, ಅದು ಮಾಡ್ತಾ ಇದೆ ಅಲ್ಲಿ. ಇನ್ನೂ ಡ್ಯಾನ್ಸ್ ಮಾಡ್ತಿದ್ದೆ ಬಾ ನೀನು. ಮಾಡಿ ಡ್ಯಾನ್ಸ್ ಮಾಡಿ ತಿರುಗು ಕೈ ಹಿಡ್ಕೊಂಡು. ಮಾಷಾ ಬಿಗ್ ಮಾಷಾ ಬಿಗ್. ಒಳಗಡೆ ಹೋಗೋಣ ಬಾ. ಮೊನ್ನೆ ಬರ್ತಾಳೆ ಮಾಷಾ ಸ್ನಾನ. ಅಲ್ವಾ ನಾನು ಬರ್ತೀನಿ ಬಾ. ನೀನು ಕುತ್ಕೋ. Where is bear? Bear wrong. Bear ಎಲ್ಲಿದೆ ಕೇಳು. bear? No bear. No. ಮೇಲೆ ಹೋಗ್ತೀಯಾ? ಮೇಲೆ ಹೋಗ್ಬಿಟ್ಟು ಬರ್ತೀಯಾ? ಮೇಲೆ ಹೋಗ್ತೀಯಾ? ಆಯ್ತು ಬರ್ತೀನಿ. ಆಯ್ತು ಬರ್ತೀನಿ. ಹೋಗು. ಹಿಡ್ಕೊಂಡು ಹೋಗ್ಬೇಕಂತ ನೋಡು. ಮಾಷಾ ಬೇರ್. ಎಸ್ ಮಾಷಾ ಇಲ್ಲಿ. ಮಾಷಾ ಹೋಗು ಸಾಕು. ಅಲ್ಲಿ ಅಂತ ಹೋಗು. ಸ್ಲೋ. ಅಲ್ಲಿ ಬಾ ನೀನು, ನಾನು ಫೋಟೋ ತೆಗಿತೀನಿ. ಅಲ್ಲಿ ಬಂದ್ಬಿಟ್ಟು ಮಾಷಾ ಕೈ ಕೊಡು. ಹೋಗು ಹೋಗು ಮೇಲೆ ಹೋಗು. ಸಾಕಾ? ಓಕೆ ಕಮ್. ಸೊ ಯಾರು ಅಂತೂ ಮಾಷಾ ಆ್ಯಂಡ್ ಬೇರ್ ಮನೆ ಹೋಗಿ ಫುಲ್ ಎಂಜಾಯ್ ಮಾಡಿದ್ಲು. ಅವಳಿಗೆ ಮಾಷಾ ಅಂದರೆ ಅವಳಷ್ಟು ಹೈಟ್ ಇರುತ್ತೆ ಅಂತ ಅನ್ಕೊಂಬಿಟ್ಟಿದ್ಲು. ದೊಡ್ಡ ಮಾಷಾ ನೋಡಿ ಎದ್ರುಕೊಂತ ಇದ್ಲು. ಚಿಕ್ಕ ಮಾಷಾ ಹತ್ರ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ಲು. ಬಟ್ ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಚೆನ್ನಾಗಿತ್ತು. ಸೊ ಅಷ್ಟೇ ಇವತ್ತಿನ ದಿನ ಫುಲ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ನನಗಂತೂ ಈ ಒಂದು ಒಳ್ಳೆ ನೇಚರ್ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದು, ಸ್ನೋ ಮತ್ತು ಆ ಕ್ಲೌಡ್ಸ್, ವಾಟರ್ ಫಾಲ್ಸ್, ಕಂಪ್ಲೀಟ್ ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ಸಿಗ್ತೀನಿ. ಬಾಯ್ ಬಾಯ್.